ವಿಜಯ್ ಜಾತಿ ಸಮೀಕರಣ, ಡೆಡ್ಲಿ ತಂತ್ರಗಾರಿಕೆ, ಪಿನ್ ಟು ಪಿನ್ ಅನಾಲಿಸಿಸ್. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಹಲೋ ಬಾಸ್, 2026 ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಅಂತೂ ಯಾರು ಊಹಿಸದ ರೇಂಜಿಗೆ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಸತತ 50 ವರ್ಷಗಳಿಂದ ತಮಿಳುನಾಡನ್ನು ಆಳುತ್ತಿದ್ದ DMK ಮತ್ತು AIDMK ಪಾರ್ಟಿಗಳ ಅಹಂಕಾರಕ್ಕೆ ಕೇವಲ 2 ವರ್ಷದ ಹಿಂದೆ ಶುರುವಾದ ದಳಪತಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ TVK ಪಾರ್ಟಿ ಫುಲ್ ಸ್ಟಾಪ್ ಇಟ್ಟಿದೆ. 85.1% ದಾಖಲೆಯ ಮತದಾನ ಕಂಡ ಈ ಚುನಾವಣೆಯಲ್ಲಿ TVK ಬರೋಬ್ಬರಿ 108 ಸೀಟ್ಗಳನ್ನು ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ರೂಲಿಂಗ್ ಪಾರ್ಟಿ DMK ಕೇವಲ 59 ಸೀಟುಗಳಿಗೆ ಕುಸಿದರೆ AIADMK 47 ಸೀಟುಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಇನ್ನುಳಿದಂತೆ ಕಾಂಗ್ರೆಸ್ 5, PMK 4, IUML 2 ಮತ್ತು CPI 2 ಸೀಟ್ ಗೆದ್ದಿವೆ. ಇದು ಕೇವಲ ವಿಜಯ್ ಅವರ ಸಿನಿಮಾ ಕ್ರೇಜಿಂದ ಆದ ಮ್ಯಾಜಿಕ್ ಖಂಡಿತ ಅಲ್ಲ ಬಾಸ್. 2009ರಲ್ಲೇ ವಿಜಯ್ ಮಕ್ಕಳು ಇಯಕ್ಕಂ VMI ಶುರು ಮಾಡಿ ತಮ್ಮ ಅಭಿಮಾನಿಗಳನ್ನು ರಕ್ತದಾನ, ಉಚಿತ ಟ್ಯೂಷನ್ ಮಾಡುವ ಸಮಾಜ ಸೇವಕರನ್ನಾಗಿ ಬದಲಾಯಿಸಿದ್ರು. ಇದೇ ಕಾರ್ಯಕರ್ತರು 2024ರಲ್ಲಿ ಪಕ್ಷ ಸ್ಥಾಪನೆಯಾದಾಗ ಸ್ಟ್ರಾಂಗ್ ಕ್ಯಾಡರ್ ಆಗಿ ಬದಲಾದರು. ಎನ್ ಆನಂದ್ ಪ್ರಧಾನ ಕಾರ್ಯದರ್ಶಿ, ಆಧವ್ ಅರ್ಜುನ ಪ್ರಚಾರ ನಿರ್ವಹಣೆ, CTR ನಿರ್ಮಲ್ ಕುಮಾರ್ ಡಿಜಿಟಲ್ ಮತ್ತು ಕಾನೂನು, ಜಾನ್ ಆರೋಗ್ಯ ಸ್ವಾಮಿ ಮುಖ್ಯ ತಂತ್ರಜ್ಞಾನ. ನೆನಪಿರಲಿ, 2023ರ ಎಲೆಕ್ಷನ್ನಲ್ಲಿ ನಮ್ಮ CM ಸಿದ್ದರಾಮಯ್ಯನವರಿಗೆ ಇದೇ ಜಾನ್ ಆರೋಗ್ಯ ಸ್ವಾಮಿ ಸಲಹೆಯನ್ನು ನೀಡಿತ್ತು ಮತ್ತು KA ಸಂಗುಠೆಯನ್ ಅವರಂತಹ ಘಟಾನುಘಟಿಗಳ ಕೋರ್ ಟೀಮ್ ಕಟ್ಟಿಕೊಂಡು ವಿಜಯ್ ಈ ಭರ್ಜರಿ ಬೇಟೆಯಾಡಿದ್ದಾರೆ. ಈ ವಿಡಿಯೋದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಯಾರನ್ನ ಎಷ್ಟು ಮತಗಳಿಂದ ಸೋಲಿಸಿದ್ರು ಅಂತ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡದೆ ಅನಾಲಿಸಿಸ್ ಮಾಡೋಣ. ಬನ್ನಿ ಶುರು ಮಾಡೋಣ. ಕಾಸ್ಟ್ ಸೀಲಿಂಗ್ ಬ್ರೇಕ್, ಸಾಮಾನ್ಯ ಕ್ಷೇತ್ರಗಳಲ್ಲಿ ದಲಿತ ಅಭ್ಯರ್ಥಿಗಳ ಐತಿಹಾಸಿಕ ಜಯ. ಸ್ನೇಹಿತರೆ, ನಮ್ಮ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಅದೇನೆಂದರೆ, ದಲಿತ SC ಅಭ್ಯರ್ಥಿಗಳಿಗೆ ಕೇವಲ ಮೀಸಲು ಕ್ಷೇತ್ರಗಳಲ್ಲಿ ಮಾತ್ರ ಟಿಕೆಟ್ ಕೊಡ್ತಾರೆ. ಸಾಮಾನ್ಯ ಕ್ಷೇತ್ರಗಳಲ್ಲಿ ದಲಿತರನ್ನ ನಿಲ್ಲಿಸಿದ್ರೆ ಪ್ರಬಲ ಜಾತಿಯವರು ವೋಟ್ ಹಾಕಲ್ಲ ಅನ್ನೋ ಅಸಂಪ್ಷನ್ ಭಯವನ್ನು ಬಿಚ್ಚಿಬಿಟ್ಟಿದೆ. ಆದರೆ ವಿಜಯ್ ಈ ರೂಲ್ಸನ್ನೇ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಸ್ನೇಹಿತರೆ, ಚೆನ್ನೈ ಸುತ್ತಮುತ್ತಲಿನ ಕಾಂಚೀಪುರಂ ಮತ್ತು ತಿರುವಳ್ಳೂರು ಜಿಲ್ಲೆಗಳಲ್ಲಿ ವಿಜಯ್ ಸಾಮಾನ್ಯ ಕ್ಷೇತ್ರಗಳಲ್ಲೇ ದಲಿತ ಮತ್ತು ಅತ್ಯಂತ ಹಿಂದುಳಿದ ವರ್ಗದ ಯುವ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಭರ್ಜರಿಯಾಗಿ ಗೆಲ್ಲಿಸಿಕೊಂಡಿದ್ದಾರೆ. ಕಾಂಚೀಪುರಂ ಜಿಲ್ಲೆಯ ಎಲ್ಲ 4 ಸಾಮಾನ್ಯ ಅಸೆಂಬ್ಲಿ ಕ್ಷೇತ್ರಗಳಾದ ಶ್ರೀ ಪೆರಂಬದೂರ್, ಉತ್ತರ ಮೇರೂರು, ಆಲಂದೂರು ಮತ್ತು ಕಾಂಚೀಪುರಂ ಕ್ಷೇತ್ರಗಳನ್ನು TVK ಕ್ಲೀನ್ ಸ್ವೀಪ್ ಮಾಡಿದೆ. ಡೇಟಾ ನೋಡಿ ಸ್ನೇಹಿತರೆ, ಉತ್ತರ ಮೇರೂರು ಸಾಮಾನ್ಯ ಕ್ಷೇತ್ರದಲ್ಲಿ TVKಯ ಅಭ್ಯರ್ಥಿ J ಮುನಿರತ್ನಂ ಅವರು ಬರೋಬ್ಬರಿ 84,917 ಮತಗಳನ್ನು ಪಡೆದು DMKಯ ಸುಂದರ್ K ಅವರು ಪಡೆದಿದ್ದ ಮತ 70,694 ಮತ್ತು PMKಯ ಮಹೇಶ್ ಕುಮಾರ್ P 62,809 ಮತಗಳನ್ನ ಪಡೆದಿದ್ದಾರೆ. ಅವರನ್ನು ಸೋಲಿಸಿದ್ದಾರೆ. ಇನ್ನು ಕಾಂಚೀಪುರಂ ಸಾಮಾನ್ಯ ಕ್ಷೇತ್ರದಲ್ಲಿ TVKಯ RV ರಂಜಿತ್ ಕುಮಾರ್ ಅವರು 91,350 ಮತಗಳನ್ನು ಪಡೆದು AIADMKಯ V ಸೋಮಸುಂದರಂ ಅವರು ಪಡೆದ ಮತ 75,862 ಅವರನ್ನು ಮಣ್ಣು ಮುಕ್ಕಿಸಿದ್ದಾರೆ. ಅದೇ ರೀತಿ ತಿರುವಳ್ಳೂರು ಜಿಲ್ಲೆಯ 10 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 9 ಕ್ಷೇತ್ರಗಳನ್ನು TVK ಎಗರಿಸಿದೆ. ಗುಮ್ಮಿಡಿ ಪೂಂಡಿಯಿಂದ S ವಿಜಯಕುಮಾರ್, ಪೊನ್ನೇರಿಯಿಂದ ಡಾಕ್ಟರ್ MS ರವಿ, ತಿರುವಳ್ಳೂರಿನಿಂದ ಡಾಕ್ಟರ್ T ಅರುಣ್ ಕುಮಾರ್, ಆವಡಿಯಿಂದ R ರಮೇಶ್ ಕುಮಾರ್, ಮಾಧವರಂನಿಂದ ML ವಿಜಯ್ ಪ್ರಭು ಭರ್ಜರಿ ಜಯ ದಾಖಲಿಸಿದ್ದಾರೆ. ಇಲ್ಲಿ ಜಾತಿ ಲೆಕ್ಕಾಚಾರಗಳು ಫ್ಲಾಪ್ ಆಗಿ ಯುವ ಜನತೆ ಕೇವಲ ವಿಜುವಲ್ ಗುರುತಿಗೆ ಮತ ಹಾಕಿದ್ದಾರೆ. ಇದನ್ನೇ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಸಾಮಾಜಿಕ ನ್ಯಾಯದ ಹೊಸ ಮುಖ ಅಂತ ಕರೆಯುತ್ತಿದ್ದಾರೆ. ಮೀಸಲು ಕ್ಷೇತ್ರಗಳ ಕ್ರಾಂತಿ ಮತ್ತು ಹೊಸ ಮಹಿಳಾ ನಾಯಕಿಯರ ಉದಯ. ಸ್ನೇಹಿತರೆ,
ಇನ್ನು ಮೀಸಲು ಕ್ಷೇತ್ರಗಳಾದ ಅಂದರೆ SC ಕ್ಷೇತ್ರಗಳ ಲೆಕ್ಕಕ್ಕೆ ಬಂದರೆ ಚೆನ್ನೈನ ತಿರುವಿಕೆ ನಗರ ಕ್ಷೇತ್ರದಲ್ಲಿ TVKಯ MR ಪಲ್ಲವಿ 69,125 ಮತಗಳನ್ನು ಪಡೆದು DMKಯ ಹಾಲಿ ಶಾಸಕ KS ರವಿಚಂದ್ರನ್ ಅವರು ಪಡೆದ ಮತ 46,792 ಅವರನ್ನು ಬರೋಬ್ಬರಿ 22,336 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಇಲ್ಲಿ ದೊಡ್ಡ ಸ್ಫೂರ್ತಿಯ ವಿಚಾರ ಏನಂದರೆ, ಪಲ್ಲವಿ 8 ತಿಂಗಳ ಗರ್ಭಿಣಿಯಾಗಿದ್ದರು. ಕಡು ಬೇಸಿಗೆಯಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ಈ ಐತಿಹಾಸಿಕ ಗೆಲುವು ಸಾಧಿಸಿದ್ದಾರೆ. ಎಗ್ಮೋರ್ ಇದು SC ಮೀಸಲು ಕ್ಷೇತ್ರ. ಇಲ್ಲಿ ಕೂಡ TVKಯ ರಾಜಮೋಹನ್ 53,901 ಮತಗಳನ್ನು ಪಡೆದು 43,097 ಮತಗಳನ್ನು ಪಡೆದ DMKಯ ತಮಿಳ್ ಪ್ರಸನ್ನ ಅವರನ್ನು ಸೋಲಿಸಿದ್ದಾರೆ. ಕೃಷ್ಣರಾಯಪುರಂ ಇದು ಕೂಡ SC ಮೀಸಲು ಕ್ಷೇತ್ರ. ಇಲ್ಲಿ ಯುವ ದಲಿತ ಅಭ್ಯರ್ಥಿ ಸತ್ಯ M 62,378 ಮತ ಪಡೆದು AIADMKಯ 58,875 ಮತಗಳನ್ನು ಪಡೆದ ಡಾಕ್ಟರ್ ದಿವ್ಯಾ S ಅವರನ್ನು ಸುಮಾರು 3,503 ಮತಗಳಿಂದ ಮಣಿಸಿದ್ದಾರೆ. ವಂದವಾಸಿ ಇದು ಕೂಡ SC ಕ್ಷೇತ್ರ. ಇಲ್ಲಿ DMKಯ S ಅಂಬೇತ್ ಕುಮಾರ್ 63,805 ಮತಗಳನ್ನು ಪಡೆದಿದ್ದಾರೆ. ಇವರು AIADMKಯ ರಾಣಿ P ವಿರುದ್ಧ ಕೇವಲ 3,333 ಮತಗಳ ಅಂತರದಿಂದ ಗೆದ್ದರು. TVKಯ M ಉದಯಕುಮಾರ್ ತೀವ್ರ ಪೈಪೋಟಿ ಒಡ್ಡುವ ಮೂಲಕ ದಲಿತ ಯುವ ಜನತೆಯ ಒಲವು ಬದಲಾಗುತ್ತಿರುವುದನ್ನು ಸಾಬೀತುಪಡಿಸಿದ್ದಾರೆ. ಭವಾನಿ ಸಾಗರ ಮೀಸಲು ಕ್ಷೇತ್ರದಲ್ಲೂ TVKಯ VP ತಮಿಳ್ ಸೆಲ್ವಿ ಭರ್ಜರಿ ಜಯ ಸಾಧಿಸಿದ್ದಾರೆ. ಮಹಿಳೆಯರ ವಿಚಾರಕ್ಕೆ ಬಂದರೆ 2026ರ ಎಲೆಕ್ಷನ್ನಲ್ಲಿ DMK ಮತ್ತು BJPಯ ಘಟಾನುಘಟಿ ಮಹಿಳಾ ನಾಯಕಿಯರು ಸೋತ್ರೆ TVKಯ ಹೊಸ ಅಭ್ಯರ್ಥಿಗಳು ಭರ್ಜರಿ ಜಯ ದಾಖಲಿಸಿದ್ದಾರೆ. ತೂತುಕುಡಿಯಲ್ಲಿ DMKಯ ಪ್ರಬಲ ಸಚಿವೆ 62,805 ಮತಗಳನ್ನ ಪಡೆದ P ಗೀತಾ ಜೀವನ್ ಅವರನ್ನ TVKಯ ಯುವ ಅಭ್ಯರ್ಥಿ ಅಂದರೆ ಸುಮಾರು 1,536 ಮತಗಳನ್ನ ಪಡೆದ ಶ್ರೀನಾಥ್ ಬರೋಬ್ಬರಿ 37,731 ಮತಗಳ ಬೃಹತ್ ಅಂತರದಿಂದ ಸೋಲಿಸಿದ್ದಾರೆ. ಶಿವಕಾಶಿಯಲ್ಲಿ TVKಯ ಹೊಸ ಅಭ್ಯರ್ಥಿ S ಕೀರ್ತನ ಬರೋಬ್ಬರಿ 11,600 ಮತಗಳ ಅಂತರದಿಂದ AIADMKಯ ಮಾಜಿ ಸಚಿವ KT ರಾಜೇಂದ್ರ ಬಾಲಾಜಿ ಅವರನ್ನು ಸೋಲಿಸಿದ್ದಾರೆ. ಕುಮಾರಪಾಳ್ಯಂ ಕ್ಷೇತ್ರದಲ್ಲಿ C ವಿಜಯಲಕ್ಷ್ಮಿ 7,000 ಮತಗಳಿಂದ ಗೆದ್ದರೆ ತಿರುಪೂರ್ ಉತ್ತರದಲ್ಲಿ V ಸತ್ಯಭಾಮ 66,000 ಮತಗಳ ಬೃಹತ್ ಅಂತರದಿಂದ ಜಯಶಾಲಿಯಾಗಿದ್ದಾರೆ. ಗಂಗವಲ್ಲಿಯಿಂದ ಡಾಕ್ಟರ್ V ಸುಜಾತ, ರಾಜಪಾಳ್ಯಂನಿಂದ K ಜಗದೇಶ್ವರಿ ಗೆದ್ದಿದ್ದಾರೆ. ಅದೇ ಸಮಯದಲ್ಲಿ AIADMKಯ ಮಾಜಿ ಸಚಿವರಾದ ಗೋಕುಲ ಇಂದಿರಾ, B ವಲರ್ಮತಿ, BJPಯ ತಮಿಳಿಸೈ ಸೌಂದರರಾಜನ್, ವಾನತಿ ಶ್ರೀನಿವಾಸನ್ ಪರಾಭವಗೊಂಡಿದ್ದಾರೆ. DMKಯ ವೈದ್ಯ ಅಭ್ಯರ್ಥಿಗಳಾದ AP ಪೂರ್ಣಿಮಾ ಮತ್ತು RS ಕೃತಿಕಾದೇವಿ ಕೂಡ ಸೋತಿದ್ದಾರೆ. DMK ಎಲೆಕ್ಷನ್ ಮುಂಚೆ ಕೊಟ್ಟ 5,000 ರೂಪಾಯಿ ಮತ್ತು ಮಾಸಿಕ 2,000 ರೂಪಾಯಿ ಭರವಸೆಗಳನ್ನು ಕೊಟ್ಟರು ಮಹಿಳಾ ಮತದಾರರನ್ನು ಹಿಡಿದಿಟ್ಟುಕೊಳ್ಳಲು ವಿಫಲವಾಗಿವೆ. ಅಲ್ಪಸಂಖ್ಯಾತರ ಹೊಸ ಭರವಸೆ ಮತ್ತು ದೈತ್ಯರ ಪತನ. ಇನ್ನು ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ವೋಟುಗಳ ವಿಚಾರಕ್ಕೆ ಬಂದರೆ ವಿಜಯ್ ತಮ್ಮ ಪ್ರಚಾರದ ವೇಳೆ ಚರ್ಚ್, ಮಸೀದಿ ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡಿ ಪಕ್ಕಾ ಜಾತ್ಯತೀತ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಪಾಪನಾಸಂ ಕ್ಷೇತ್ರದಲ್ಲಿ ನೋಡಿ, ಇಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಹಿರಿಯ ನಾಯಕ AM ಶಹಜಹಾನ್ 69,284 ಮತಗಳನ್ನ ಇವರು ಪಡೆದಿದ್ದಾರೆ. ಇವರಿಗೆ TVKಯ ಮುಸ್ಲಿಂ ಯುವ ಅಭ್ಯರ್ಥಿ ಅಜರುದ್ದೀನ್ ಉಡುಮಾನ್ ಅಲಿ 68,219 ಮತಗಳನ್ನ ಪಡೆದಿದ್ದಾರೆ. ಸಿಕ್ಕಾಪಟ್ಟೆ ಪೈಪೋಟಿ ಕೊಟ್ಟರು. ಕೇವಲ 1,065 ಮತಗಳ ಅಂತರದಲ್ಲಿ TVK ಸೋತರೂ ಕೂಡ ಅಲ್ಪಸಂಖ್ಯಾತರ ಮತಗಳು DMKಯಿಂದ TVK ಕಡೆಗೆ ಶಿಫ್ಟ್ ಆಗಿರೋದು ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಲ್ಲದೆ TVK ರಾಣಿಪೇಟ್ನಿಂದ I ತಾಹಿರಾ, ವಾಣಿಯಂಬಾಡಿಯಿಂದ S ಸೈಯದ್ ಬುರ್ಹಾನುದ್ದೀನ್, ಅರಂತಾಗಿಯಿಂದ J ಮೊಹಮ್ಮದ್ ಫರ್ವಾಜ್, ರಾಮನಾಥಪುರಂನಿಂದ ಡಾಕ್ಟರ್ EA ಶಾವುಲ್ ಹಮೀದ್ ಅವರನ್ನು ಕಣಕ್ಕಿಳಿಸಿ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಿದೆ. ಈ ಚುನಾವಣೆಯ ಅತಿ ದೊಡ್ಡ ಭೂಕಂಪ ಅಂದರೆ ಸಾಕ್ಷಾತ್ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಸೋಲು. 2011ರಿಂದ ಕೊಳತ್ತೂರು ಕ್ಷೇತ್ರದಲ್ಲಿ ಸತತವಾಗಿ ಗೆದ್ಕೊಂಡು ಬಂದಿದ್ದ ಸ್ಟಾಲಿನ್ ಅವರಿಗೆ ಈ ಬಾರಿ TVK ಅಭ್ಯರ್ಥಿ VS ಬಾಬು ಬಿಗ್ ಶಾಕ್ ಕೊಟ್ಟಿದ್ದಾರೆ. TVKಯ VS ಬಾಬು ಅವರು 82,997 ಮತಗಳನ್ನು ಪಡೆದರೆ ಸ್ಟಾಲಿನ್ ಪಡೆದದ್ದು ಕೇವಲ 74,202 ಮತಗಳು ಅಷ್ಟೇ. ಬರೋಬ್ಬರಿ 8,795 ಮತಗಳ ಅಂತರದಿಂದ ತಮಿಳುನಾಡಿನ CM ಸೋತಿದ್ದಾರೆ. PS ಬಾಬು 2006ರಲ್ಲಿ DMK ಶಾಸಕರಾಗಿದ್ದವರೇ ಅನ್ನೋದು ಇಲ್ಲಿನ ಐರನಿ.
ಇನ್ನೊಂದು ಪ್ರಮುಖ ಕ್ಷೇತ್ರ ವಿಲ್ಲಿವಾಕ್ಕಂ. ಇಲ್ಲಿ ಟಿವಿಕೆಯ ಪ್ರಮುಖ ತಂತ್ರಜ್ಞ ಆದವ್ ಅರ್ಜುನ ಅವರು 66,445 ಮತಗಳನ್ನು ಪಡೆದು ಡಿಎಂಕೆಯ ಕಾರ್ತಿಕ್ ಮೋಹನ್ ಸುಮಾರು 49,143 ಮತಗಳನ್ನು ಪಡೆದಿದ್ದಾರೆ. ಇವರನ್ನು 17,302 ಮತಗಳ ಬೃಹತ್ ಅಂತರದಿಂದ ಮಣಿಸಿದ್ದಾರೆ. ರಾಯಪುರಂನಲ್ಲಿ ಟಿವಿಕೆಯ ಆಟೋ ಚಾಲಕ ಕೆವಿ ವಿಜಯ್ ದಾಮು ಅವರು ಎಐಎಡಿಎಂಕೆಯ ಪ್ರಬಲ ನಾಯಕ ಡಿ ಜಯಕುಮಾರ್ ಅವರನ್ನು ಸೋಲಿಸಿದ್ದಾರೆ. 1000 ಲೈಟ್ಸ್ ಕ್ಷೇತ್ರದಲ್ಲಿ ಟಿವಿಕೆಯ ಪ್ರಭಾಕರ್ ಜೆಸಿಡಿ ಅವರು ಬಿ ವಲರ್ಮತಿಯವರನ್ನು ಸೋಲಿಸಿದ್ದಾರೆ. ಒಟ್ಟಾರೆ ಚೆನ್ನೈ ಜಿಲ್ಲೆಯ 16 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 14 ಕ್ಷೇತ್ರಗಳನ್ನು ಟಿವಿಕೆ ಕ್ಲೀನ್ ಸ್ವೀಪ್ ಮಾಡಿದೆ. ಕೇವಲ ಚೆಪಾಕ್ ತಿರುವಲ್ಲಿಕೇಣಿಯಿಂದ ಉದಯನಿಧಿ ಸ್ಟಾಲಿನ್ ಮತ್ತು ಹಾರ್ಬರ್ ಕ್ಷೇತ್ರದಿಂದ PK ಶೇಖರ್ ಬಾಬು ಮಾತ್ರ ಡಿಎಂಕೆಯ ಮಾನ ಉಳಿಸಿದ್ದಾರೆ. ಪ್ರಬಲ ಜಾತಿಗಳ ಕೋಟೆ ಧ್ವಂಸ, ಕೊಂಗು ಬೆಲ್ಟ್, ದಕ್ಷಿಣ ತಮಿಳುನಾಡು ಮತ್ತು ಬಿಜೆಪಿಯ ವೈಫಲ್ಯ. ಎಐಎಡಿಎಂಕೆ ಪಾರ್ಟಿ ಪಶ್ಚಿಮ ತಮಿಳುನಾಡಿನ ಕೊಂಗುನಾಡು ಅಂದರೆ ಗೌಂಡರ್ ಸಮುದಾಯ ಇಲ್ಲಿ ಹೆಚ್ಚಾಗಿದ್ದಾರೆ ಮತ್ತು PMK ಜೊತೆ ಸೇರಿ ಉತ್ತರ ತಮಿಳುನಾಡಿನ 1ER ಮತಗಳನ್ನು ನಂಬಿಕೊಂಡಿತ್ತು. ಆದರೆ ವಿಜಯ್ ಅಲ್ಲಿನ ಲೆಕ್ಕಾಚಾರವೆಲ್ಲವನ್ನ ಉಲ್ಟಾ ಮಾಡಿದ್ದಾರೆ. ಈರೋಡ್ ಜಿಲ್ಲೆಯ 8 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 5 ಸ್ಥಾನಗಳನ್ನು ಅಂದರೆ ಈರೋಡ್ ಪೂರ್ವ, ಈರೋಡ್ ಪಶ್ಚಿಮ, ಮೊಡಕುರಿಚಿ, ಗೋಬಿಚೆಟ್ಟಿಪಾಳ್ಯಂ ಮತ್ತು ಭವಾನಿಸಾಗರ ಇವೆಲ್ಲವನ್ನ ಟಿವಿಕೆ ಎಗರಿಸಿದೆ. ಎಐಎಡಿಎಂಕೆಯ ಹಿರಿಯ ನಾಯಕ KA ಸೆಂಗೋಟಯ್ಯನ್ ಅವರನ್ನ ತಮ್ಮ ಕಡೆ ಸೆಳೆಕೊಂಡು ಗೋಬಿಚೆಟ್ಟಿಪಾಳ್ಯಂನಿಂದ ಕಣಕ್ಕಿಳಿಸಿ ವಿಜಯ್ ಗೆಲ್ಲಿಸಿಕೊಂಡರು. ಇದೇ ತರಹ ತಿರುಚಿ ಜಿಲ್ಲೆಯಲ್ಲೂ ಟಿವಿಕೆ ಸುನಾಮಿ ಎಬ್ಬಿಸಿಬಿಟ್ಟಿದೆ. ಒಟ್ಟು 9 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳನ್ನು ಶ್ರೀರಂಗಂ, ತುರೈಯೂರ್, ಮಣಪ್ಪಾರೈ, ತಿರುವೇರುಂಬೂರ್, ಮುಸಿರಿ ಮತ್ತು ತಿರುಚಿ ಪೂರ್ವ ಟಿವಿಕೆ ತನ್ನದಾಗಿಸಿಕೊಂಡಿದೆ. ಸ್ವತಃ ವಿಜಯ್ ಅವರು ತಿರುಚಿ ಪೂರ್ವ ಮತ್ತು ಪೆರಂಬೂರ್ ಎರಡೂ ಕಡೆಯಿಂದ ಕಣಕ್ಕಿಳಿದು ಭರ್ಜರಿ ಜಯ ಸಾಧಿಸುವ ಮೂಲಕ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸಿದ್ದಾರೆ. ದಕ್ಷಿಣ ತಮಿಳುನಾಡಿನ 10 ಜಿಲ್ಲೆಗಳ 58 ಕ್ಷೇತ್ರಗಳ ಪೈಕಿ 8 ಜಿಲ್ಲೆಗಳಲ್ಲಿ ಟಿವಿಕೆ, ಡಿಎಂಕೆ ಮತ್ತು ಎಐಎಡಿಎಂಕೆ ಘಟಾನುಘಟಿಗಳನ್ನು ಮಣಿಸಿದೆ. ಕೇವಲ ತೆಂಕಾಸಿ ಮತ್ತು ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ ಮಾತ್ರ ಖಾತೆ ತೆರೆಯಲಿಕ್ಕೆ ವಿಫಲವಾಗಿದೆ. ಇನ್ನು ರಾಷ್ಟ್ರೀಯ ಪಕ್ಷ ಬಿಜೆಪಿಯ ಲೆಕ್ಕಾಚಾರಗಳು ಕಂಪ್ಲೀಟ್ ಫ್ಲಾಪ್ ಆಗಿವೆ. ಪಕ್ಷದ ರಾಜ್ಯಾಧ್ಯಕ್ಷ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈಯವರನ್ನ ಈ ಚುನಾವಣಾ ಕಣದಿಂದ ದೂರವಿಟ್ಟಿದ್ದು ಬಿಜೆಪಿಗೆ ಬಹುದೊಡ್ಡ ಪೆಟ್ಟು ನೀಡಿದೆ. ನಗರಾಭಿಮುಖಿ ಮತ್ತು ದೇವಾಲಯಗಳಿರುವ ಕ್ಷೇತ್ರಗಳನ್ನು ಅಂದರೆ ಮೈಲಾಪುರ್, ಟಿ ನಗರ್, ಶ್ರೀರಂಗಂ ಈ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದ ಬಿಜೆಪಿಯ ತಂತ್ರಗಾರಿಕೆ ವರ್ಕೌಟ್ ಆಗಿಲ್ಲ. ಘಟಾನುಘಟಿಗಳಾದ ಕೇಂದ್ರ ಸಚಿವ ಎಲ್ ಮುರುಗನ್ ಅವಿನಾಶಿಯಿಂದ ಇವರು ಅಭ್ಯರ್ಥಿಯಾಗಿದ್ದರು. ವಾನತಿ ಶ್ರೀನಿವಾಸನ್ ಇವರು ಕೊಯಮತ್ತೂರು ಉತ್ತರದಿಂದ ಅಭ್ಯರ್ಥಿಯಾಗಿದ್ದರು ಮತ್ತು ನಯನಾರ್ ನಾಗೇಂದ್ರನ್ ಇವರು ಸತ್ತೂರು ಅಭ್ಯರ್ಥಿ. ಇವರೆಲ್ಲರೂ ಕೂಡ ಪರಾಭವಗೊಂಡರು. ಕೇವಲ ಊಟಿ ಅಂದರೆ ಉದಕ ಮಂಡಲದ ಕ್ಷೇತ್ರದಲ್ಲಿ ಭೋಜರಾಜನ್ ಗೆಲ್ಲುವ ಮೂಲಕ ಬಿಜೆಪಿ ಒಂದೇ ಒಂದು ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ರೆಸಾರ್ಟ್ ಪಾಲಿಟಿಕ್ಸ್ ಮತ್ತು ಮುಂದಿನ ದಾರಿ. ಸ್ನೇಹಿತರೆ, ಟಿವಿಕೆ 108 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಸರ್ಕಾರ ರಚಿಸಲು 118ರ ಮ್ಯಾಜಿಕ್ ಸಂಖ್ಯೆಯ ಅಗತ್ಯವಿದೆ. ಬೇರೆ ಪಕ್ಷಗಳು ತಮ್ಮ ಶಾಸಕರನ್ನ ಖರೀದಿಸಬಹುದು ಅನ್ನೋ ಭೀತಿಯಿಂದ ವಿಜಯ್ ತಮ್ಮ ಗೆದ್ದ ಶಾಸಕರನ್ನ ಮಹಾಬಲಿಪುರಂ ಬಳಿ ಇರುವ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿ 4 ಪಾಯಿಂಟ್ಸ್ ರೆಸಾರ್ಟ್ಗೆ ಸ್ಥಳಾಂತರಿಸಿದ್ದಾರೆ. ಸರ್ಕಾರ ರಚಿಸಲು ವಿಜಯ್ ಅವರಿಗೆ ಕಾಂಗ್ರೆಸ್ನ 5, CPIನ 2 ಮತ್ತು IUMLನ 2 ಶಾಸಕರ ಬೆಂಬಲದ ಅವಶ್ಯಕತೆ ಇದೆ. ಈಗಾಗಲೇ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಟಿವಿಕೆ ಜೊತೆಗಿನ ಮಾತುಕತೆಗೆ ಮುಕ್ತವಾಗಿರುವುದಾಗಿ ಸಂದೇಶ ರವಾನಿಸಿದ್ದಾರೆ. ಡಿಎಂಕೆಯ ಕೌಟುಂಬಿಕ ರಾಜಕಾರಣ, ಆಡಳಿತ ವಿರೋಧಿ ಅಲೆ ಮತ್ತು ಎಐಎಡಿಎಂಕೆಯ ದೌರ್ಬಲ್ಯವನ್ನು ಸರಿಯಾಗಿ ಲೆಕ್ಕಾಚಾರ ಹಾಕಿದ ವಿಜಯ್ ಯುವಜನತೆ, ಮಹಿಳೆಯರು, ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸಿ ಒಂದು ಬಲಿಷ್ಠ ಸೋಷಿಯಲ್ ಕೋಯಲಿಷನ್ ಕಟ್ಟಿದ್ರು. ಸಾಂಪ್ರದಾಯಿಕ ಜಾತಿ ಲೆಕ್ಕಾಚಾರಗಳನ್ನು ಧಿಕ್ಕರಿಸಿ ಮೀಸಲಾತಿ ಇಲ್ಲದ ಕ್ಷೇತ್ರಗಳಲ್ಲೂ ದಲಿತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಹೊಸ ಭಾಷ್ಯ ಬರೆದಿದ್ದಾರೆ ವಿಜಯ್. ವಿಜಯ್ ಅವರ ಈ ಜಾತಿ ಲೆಕ್ಕಾಚಾರದ ಧೈರ್ಯ ನಿಜಕ್ಕೂ ಅದ್ಭುತ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದಾಗಿತ್ತು 2026ರ ತಮಿಳುನಾಡು ಎಲೆಕ್ಷನ್ನ ಸ್ಪೆಷಲ್ ಎಪಿಸೋಡ್. ವಿಜಯ್ ಅವರ ಈ ಜಾತಿ ಎಂಜಿನಿಯರಿಂಗ್ ಮತ್ತು ಯುವ ಪಡೆಗೆ ಟಿಕೆಟ್ ಕೊಟ್ಟ ತಂತ್ರಗಾರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಹೊಸ ಆಲೋಚನೆಯ, ಹೊಸ ಹುರುಪಿನ ಪಡೆಯ ಗೆಲುವಿನ ಲೆಕ್ಕಾಚಾರದ ಅಭೂತಪೂರ್ವ ಮಾಹಿತಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.